ಸರ್, ಈಗ ಸಾಕಷ್ಟು ಜನ ಕಾಂಗ್ರೆಸ್ನವ್ರನ್ನ ಮತ್ತೆ ಕರ್ಕೊಬರ್ತೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಕೇಳಿದೆ, ಮೊನ್ನೆ ಭಾಷಣ ಮಾಡ್ತಾಯಿದ್ರು. ಹಗಲು ರಾತ್ರಿ ದುಡಿತಕ್ಕಂಥ ಪಕ್ಷ ಬಿ ಜೆ ಪಿ ಪಕ್ಷ. ಬಿ ಜೆ ಪಿಲಿ ಬಲಿಷ್ಠರಿದ್ದಾರೆ, ಶಕ್ತಿವಂತರಿದ್ದಾರೆ. ಕಾಂಗ್ರೆಸ್ಸಲ್ಲಿ ಕೇಶವರಾಜಣ್ಣ ಅಲ್ಲೋ ಇಲ್ಲೋ ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಲಡ್ಡು ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ತಾಂಬಂದು ಕೊಡೋದು, ತೀರ್ಥ ತಾಂಬಂದು ಕೊಡೋದು, ಈ ಒಂದು ಕೆಲಸ ಮಾಡ್ತಾಯಿದ್ದಾನೆ. ಮಾಡ್ಕೊಳ್ಳಿ, ಅವನಿಗೆಲ್ಲೋ ಒಂದು ಬೇರೆ ಕಡೆ ಜಾಗ ಹುಡುಕೊಡ್ತೀನಿ ಅಂತ ಕೇಳಿದ್ದ ನಾನು ಕೇಳಿಸ್ಕೊಂಡಿದ್ದೀನಿ. ಕೇಶವರಾಜಣ್ಣರು ಕೂಡ ಚುನಾವಣೆ ನಿಂತಿದ್ದು ಸೋಲ್ಬೇಕು ಅಂತೇನಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇದ್ದ ಕಾರಣಕ್ಕೋಸ್ಕರ ಅವ್ರು ಸೋಲ್ಬೇಕಾಗಿ ಬಂತು. ಕಾಂಗ್ರೆಸ್ ಶಕ್ತಿ ಅವ್ರಿಗೆ ಗೊತ್ತಿಲ್ಲ. ವಿಶ್ವನಾಥ್ ಅವರಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಇತಿಹಾಸವನ್ನು ತೆಗೆದು ನೋಡಲಿ. ಅವರು ಚುನಾವಣೆಯಲ್ಲಿ ಬಸವಲಿಂಗಪ್ಪನವ್ರು ಎಷ್ಟು ಸಾರಿ ಗೆದ್ದಿದ್ದಾರೆ, ಪ್ರಸನ್ನ ಕುಮಾರ್ ಎಷ್ಟು ಸಾರಿ ಗೆದ್ದಿದ್ದಾರೆ. ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ, ತಾಲ್ಲೂಕು ಪಂಚಾಯತಿಗಳು, ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು, ಬಿ ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಎಲ್ಲ ಎಷ್ಟು ಪಂಚಾಯತಿಗಳು ಯಲಹಂಕದಲ್ಲಿ 2008 ಮುಂಚೆ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಮತ ತಗೊಂಡಿದ್ದೋ ಮೆಲ್ಕು ಹಾಕಲಿ. ಅವರು ಗೊತ್ತಾಗುತ್ತೆ ಏನು ಜನರ ಶಕ್ತಿ ಏನು, ಕಾಂಗ್ರೆಸ್ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ದುರಾದೃಷ್ಟನ ಏನೋ ಮೂರನೇ ವ್ಯಕ್ತಿ ಆ ಮುನೇಗೌಡ ಅನ್ನೋರು ನಿಂತಿದ್ದರಿಂದ ಇನ್ನೂ ಒಂದು 20-30 ಸಾವಿರ ಓಟ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾಯಿತ್ತು. ಕಾರಣಾಂತರದಿಂದ ಮುನೇಗೌಡ ನಿಂತ ಅಬ್ರದಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಈ 2028 ಚುನಾವಣೆಗೆ ಜನ ತೀರ್ಮಾನ ತಗೊಂತಾರೆ, ಯಾವ ಪಕ್ಷಕ್ಕೆ ವೋಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಜಿ.ಸಿ. ಚಂದ್ರಶೇಖರ್ ಅವರಿಗೆ ತಾಕತ್ತಿದ್ದರೆ ನನ್ನ ಮೇಲೆ ನಿಂತು ಗೆಲ್ಲುವಂಥ ಒಂದು ಸಂದೇಶವನ್ನು, ಪಂಥಾವನನ್ನು ರವಾನಿಸಿದ್ದಾರೆ ಶಾಸಕರು. ಜಿ.ಸಿ. ಚಂದ್ರಶೇಖರ್ ಸಾಹೇಬರಿಗೆ ನೀವು ಆಹ್ವಾನ ಕೊಟ್ಟರಲ್ಲ, ಬಂದು ಇಲ್ಲಿ ಕಾರ್ಪೊರೇಟರ್ ಆಗಿ ಅಂತ. ಒಬ್ಬ ರಾಜ್ಯಸಭೆ ಮೆಂಬರ್ ಆಗಿದ್ದವರು ಕಾರ್ಪೊರೇಷನಿಗೆ ಬಂದು ನಿಲ್ಲಬೇಕು ಅಂತ ಏನಿಲ್ಲ. ರಾಜ್ಯಸಭೆ ಮೆಂಬರು 20 ಜನ 30 ಜನ ಮುಖಂಡರನ್ನ ತಯಾರು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಯವರು. ಹಾಗಾಗಿ ಅವನ ದಮ್ಮು ತಾಕತ್ತಿದ್ರೆ ಬನ್ನಿ ಅಂತಿರಲ್ಲ. 2008 ಚುನಾವಣೆಯಲ್ಲಿ ನಾನು ಕೂಡ ಚುನಾವಣೆ ನಿಂತಿದ್ದೆ. ನೀವು ಅದೃಷ್ಟ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ತಮಗೆ ಮೋಸ ಮಾಡೋರೆ ಆ ಒಂದು ಬಿ ಜೆ ಪಿ ಪಕ್ಷಕ್ಕೆ ಅಂತೇಳಿ ಜನರ ರೋಷ ಏನಿತ್ತು, ಆವತ್ತು ನೀವು ಗೆದ್ದರ ಅಷ್ಟೇ. 2013ರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು JDS ನಿಂತ್ಕೊಂಡಾಗ ನಾನು ಕೂಡ ರನ್ನಿಂಗ್ ಪ್ಲೇಸಲ್ಲಿದ್ದೆ. ಅವತ್ತು ಒಂದು ವೇಳೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಉಳ್ಕೊಂಡಿದ್ದರೆ ನೀವೇನಾಗ್ತಿದ್ದೀರಾ ಅಂತ ಯೋಚನೆ ಮಾಡಿ. ತಾವು ಆವಾಗ ಶಾಸಕರಾಗಿದ್ದಾಗ ನಿಮ್ಮ ಶ್ರೀಮತಿಯರು BBMP ಚುನಾವಣೆ ನಿಂತಿರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮ ತಾಕತ್ತು ದಮ್ಮು? ವಾಣಿ ವಿಶ್ವನಾಥ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದಮೇಲೆ ಕಾಂಗ್ರೆಸ್ನವ್ರ ಬೆಂಬಲ ತಗೊಂಡು ನೀವು ಅಧ್ಯಕ್ಷರಾದ್ರಲ್ಲ, ಅವತ್ತೆಲ್ಲೋಗಿತ್ತು ನಿಮ್ಮ ಪಾರ್ಟಿ ದಮ್ಮು ತಾಕತ್ತು? ನೀವು ನಿಮ್ಮ ಪಾರ್ಟಿಯಿಂದ ಯಾಕೆ ಗೆಲ್ಲಿಲ್ಲ? ಕಾಂಗ್ರೆಸ್ನವ್ರ ಸಪೋರ್ಟ್ ಯಾಕೆ ತಗೊಂಡ್ರ? ಅದಾದಮೇಲೆ BBMP ಚುನಾವಣೆ ನಿಲ್ಲಿಸಿ ತಾವು ಶಕ್ತಿ ಪ್ರದರ್ಶನ ಮಾಡಿದ್ರಲ್ಲ, ಅವತ್ತು ಯಾಕೆ ವಾಣಿ ವಿಶ್ವನಾಥನ BBMP ಎಲೆಕ್ಷನಲ್ಲಿ ಸೋಲಿಸಿದ್ರು? ನಿಮ್ಮ ತಾಕತ್ತು ದಮ್ಮು ಅವತ್ತಿರಲಿಲ್ವಾ? ಶಾಸಕರಿಗೆ ಏರುಪೇರು ಚುನಾವಣೆಯಲ್ಲಿ ಇದ್ದಿದ್ದೇನೆ. ನಮ್ಮಲ್ಲಿ 2008ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಮ್ಮತ ಇಲ್ಲದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಗಳಲ್ಲಿದ್ದು ಎಲ್ಲರೂ ಕಾಂಗ್ರೆಸ್ನಲ್ಲಿದ್ದಂಥ ಹಿರಿಯರು ಎಲ್ಲ ವಿಭಾಗ ಆಗಿದ್ರು. ಅನೇಕ ಮನಸ್ತಾಪದಿಂದ ಉದಾಹರಣೆ ಕೊಡಬೇಕು ಅಂದರೆ ಈ ಭಾಗದಲ್ಲಿ ಸೀನಪ್ಪನವರು ನನಗಿನ್ನ ಸೀನಿಯರ್ ಲೀಡ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, JDS ಪಕ್ಷದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಈ ಭಾಗದ ಮುಖಂಡರಾಗಿದ್ದರು ದಾಸಂಪುರ ಹೋಬಳಿಯಲ್ಲಿ. ನೀವು ಅವ್ರ ಸಪೋರ್ಟ್ ತಗೊಂಡು ನೀವು ಚುನಾವಣೆ ಗೆದ್ರ. ಆದರೆ ಇಲ್ಲಿವರೆಗೂ ಸೀನಪ್ಪನವ್ರನ್ನ ಏನು ಮಾಡಿದ್ದೀರಾ ಸ್ವಾಮಿ ವಿಶ್ವನಾಥರೇ? ನೀವು ಏನು ಮಾಡಿದ್ದೀರಾ? ಉದಾಹರಣೆಗೆ ಒಂದು ಆ ಥರದ. ಎರಡನೇದಾಗಿ ಈ ಭಾಗದಲ್ಲಿ ಜನತಾ ದಳದಲ್ಲಿದ್ದಂಥ ವ್ಯಕ್ತಿ ತಿಮ್ಮರಸಪ್ಪನವರು, ಅವ್ರನ್ನೇನು ಮಾಡಿದ್ದೀರಾ ನೀವು ಪಾರ್ಟಿ ಕರ್ಕೊಂಡು? ಸುಮಾರು 15 ವರ್ಷದಿಂದ ನಿಮ್ಮದೇ ಫಾಲೋವರ್ಸ್ ಆಗಿದ್ದಾರಲ್ಲ ಅವರು. ಏನು ಮಾಡಿದ್ದೀರಾ? ಮೊನ್ನೆ ಮಾದನಾಕಳ್ಳಿ VSS ಸಂಘದಲ್ಲಿ ಕರ್ಕೊಂಡೋಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. 5 ಕಾಂಗ್ರೆಸ್ಸು, 5 BJP, 2 ದಳ. ಸುಮಾರು 15-20 ವರ್ಷ ಅಧ್ಯಕ್ಷರಾಗಿದ್ದಂಥ ತಿಮ್ಮರಸಪ್ಪನವ್ರನ್ನ ನೀವು ಸದಸ್ಯನ ಮಾಡೋಕ್ಕೆ, ಅದು ಯಾವ ರೀತಿ
ಅಂಡರ್ಸ್ಟ್ಯಾಂಡಿಂಗ್ JDS ಕಾಂಗ್ರೆಸ್ BJP ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ? ಹಿರಿಯರು ಅಂತ ಏನಾದ್ರು ಅವ್ರನ್ನ ಗುರುತಿದ್ದೀರಾ ಈ ಭಾಗದಲ್ಲಿ? ನೀವು ಯಾವ ರೀತಿ ಚುನಾವಣೆ ಬಳಸ್ಕೊಂತೀರ ಅವ್ರನ್ನ ಅಂತ ನಮಗೆ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಡೆಮನೆ ಆಗಿದೆ. ಅದನ್ನು ಒಗ್ಗೂಡಿಸ್ಬೇಕು ಅಂತಲೇ ಇವತ್ತು ಸನ್ಮಾನ್ಯ DK ಸಾಹೇಬ್ರ ನೇತೃತ್ವದಲ್ಲಿ, ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮೊನ್ನೆ ಚುನಾವಣೆ ಪೂರ್ವಭಾವಿ ಚುನಾವಣೆ ನಡೆದು ಜಿಲ್ಲಾ ಪಂಚಾಯತಿ, ತಾಲ್ಲೂಕು ಪಂಚಾಯತಿ, BBMP ಮತ್ತು ಅನೇಕ ಸಂಘ ಸಂಸ್ಥೆಗಳು ಚುನಾವಣೆ ಮಾಡಬೇಕು ಅಂತಲೇ ಚಂದ್ರಶೇಖರ್ ನೇತೃತ್ವದಲ್ಲಿ ಹೆಸರುಘಟ್ಟ ಹೋಬಳಿಯಲ್ಲಿ ಮೊನ್ನೆ ಮೀಟಿಂಗ್ ಕರೆದಿದ್ದು. ಕಾರಣಾಂತರದ ನನ್ನೂ ಕರೆದ್ರು, ನಾನು ಹೋಗೋಕ್ಕಾಗಿರಲಿಲ್ಲ. ಅವತ್ತು ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕುಂಠಿತ ಆಗಿರೋದ್ರಿಂದ ತಾವು ಇಷ್ಟೊಂದೆಲ್ಲ ಆರ್ಭಟ ಮಾಡ್ತಾಯಿದ್ದೀರಾ. ನಿಮ್ಮ ದಮ್ಮು ತಾಕತ್ತು 2028 ಚುನಾವಣೆಯಲ್ಲಿ ಗೊತ್ತಾಗುತ್ತೆ.